ನಮ್ಮ ಜುನ್ನು ಅವ್ರ ಅಪ್ಪನ ಬರ್ಡೇ ಸೆಲೆಬ್ರೇಟ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ವಿಡಿಯೋನ ಮನೆಯಿಂದನೇ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ, ಸೊ ರೋಡಲ್ಲಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವ್ಲಾಗ್ ಪೂರ್ತಿ ಬರ್ಡೇ ಸೆಲೆಬ್ರೇಷನ್ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ಜುನ್ನು ಫಾದರ್ ಬರ್ಡೇ ಇವತ್ತು. ಸ್ಮೈಲ್ ಜುನ್ನು, ಸ್ಮೈಲ್. ನಾವಿವತ್ತು ಬಂದಿರೋದು ದಿ ಬಿಂಚ್ ಸಿಟಿ ಕೆಫೆ. ಇದು ಹಾಸನಲ್ಲಿರೋದು, MG ರೋಡಲ್ಲಿದೆ ಈ ಕೆಫೆ. ನಾವು ಹೊರಡೋ ಪ್ಲ್ಯಾನೇ ಇರಲಿಲ್ಲ, ಸಡನ್ ಆಗಿ ರೆಡಿಯಾಗಿ ಬಂದ್ವಿ. ಸೊ ಮನೆಯಿಂದನೇ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ. ನೀವು ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಫಸ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೆಕ್ಸ್ಟ್ ನನ್ನ ವೀಡಿಯೋನ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಸ್ವಲ್ಪ ಶೀತ ಆಗಿರೋ ಕಾರಣ ನನ್ನ ವಾಯ್ಸು ಲೈಟಾಗಿ ಚೇಂಜ್ ಆಗಿದೆ. ಇವತ್ತು ಜಸ್ಟ್ ಸಿಂಪಲ್ ಸೆಲೆಬ್ರೇಷನ್, ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಬಂದಿದ್ದೀವಿ. ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ. ಹೊಸ ಕೆಫೆ ಇದು, ಸಖತ್ ಚೆನ್ನಾಗಿದೆ ಆ್ಯಂಬಿಯನ್ಸು. ನಮ್ಮ ಜುನ್ನೂನ ನಾವು ಎಲ್ಲಿ ಕರ್ಕೊಂಡು ಬಂದರೂ ಇವಳು ಆಟ ಮಾತ್ರ ನಿಲ್ಲಲ್ಲ. ಚಳಿ ಇರೋದ್ರಿಂದ ಮಳೆ ಬಂದಿದೆ ಹಾಸನಲ್ಲಿ, ಅದಕ್ಕೆ ಸ್ವೆಟರ್ ಟೋಪಿ ಎಲ್ಲನೂ ಹಾಕ್ಕೊಂಡು ನಾವು ಹುಡ್ಡಿ ಹಾಕ್ಕೊಂಡು ಬಂದಿದ್ದೀವಿ. ಈ ಕೆಫೆ ಒಂಥರ ತುಂಬ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಇವ್ರದ್ದು ತುಂಬ ಡಿಫ್ರೆಂಟಾಗಿ ಯೂಸ್ ಮಾಡಿರೋ ಐಡಿಯಾ ಅಂತ ಅಂದರೆ ಸ್ಯಾಂಡಲ್ವುಡ್ ಹೀರೋಸ್ ಎಲ್ಲರದು ಫೋಟೋಸ್ ಇಲ್ಲಿ ಹಾಕಿದ್ದಾರೆ. ಅಂದರೆ ಫೇಮಸ್ ಹೀರೋಸ್ ಎಲ್ಲರದು ಫೋಟೋಸ್ ಹಾಕಿದ್ದಾರೆ. ಇವ್ರ ಫ್ಲ್ಯಾಶ್ ಎಂಥ ಸಾಹಸಗಳು. ಈ ಕಡೆ ಬನ್ರಿ, ತಡಿಯೋಣ. ನನ್ನ ವಿಡಿಯೋಗೆ ಏನು ಮಾಡಲಿ, ಇವರೆಲ್ಲ ಉದ್ಯೋಗ ಬರ್ತಾರಲ್ಲ. ನಾನು ಟೇಬಲ್ ಮೇಲೆ ಹೋಗಿ ನಿಂತ್ಕೊಳ್ಳ. Happy birthday to you. Happy birthday to you. Happy birthday to you, Papa. Happy birthday to you. ಅದು ಮಗನೇ ಕೇಕು. ಅವಳೇ ಕಟ್ ಮಾಡ್ತಾಳಂತೆ, ತಿನ್ಸಕ್ಕಂಗೇನೆ. ಸೆಲೆಬ್ರೇಷನ್ ಎಲ್ಲ ಆದಮೇಲೆ ನಾವು ಫುಡ್ಡು ಫ್ರೈಸ್ ಮತ್ತು ಪಾಸ್ತಾ ತೊಗೊಂಡಿದ್ವಿ. ಫೋಟೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಬಟ್ ಟೇಸ್ಟ್ ವಾಸ್ ಅಲ್ಟಿಮೇಟ್. ನನಗೆ ಫ್ರೈಸ್ಗಿಂತ ಪಾಸ್ತಾ ಸಖತ್ ಇಷ್ಟ ಆಯಿತು. ಮಸ್ಟ್ ಟ್ರೈ. ನೀವು ಮಾತ್ರ ಇಲ್ಲಿಗೆ ಬಂದರೆ ಸ್ವಲ್ಪ ಫೋಟೋಸ್ನ ತಕ್ಕೊಂಡು ಹೋಗ್ತಾ ಇದ್ದೀವಿ. ಜಾಸ್ತಿ ಇಲ್ಲೇನೂ ತಿನ್ನಲಿಲ್ಲ. ಇಲ್ಲೇ ಫುಡ್ ಸ್ಟ್ರೀಟ್ ಇರೋದ್ರಿಂದ ಫುಡ್ ಸ್ಟ್ರೀಟಲ್ಲಿ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಇವತ್ತು ಫ್ರೈಡೇ ಆಗಿರೋದ್ರಿಂದ ನಾನು ಕೃಪಕ ಮಾತ್ರ ವೆಜ್ಜು, ಇನ್ನು ಅಕ್ಕವರೆಲ್ಲರೂ ನಾನ್ ವೆಜ್ಜೇ ತಿಂತಾರೆ. ನಾವು ಏನು ತಿನ್ನಬೇಕಂತ ಇನ್ನೂ ಡಿಸೈಡ್ ಕೂಡ ಆಗಿಲ್ಲ. ಸ್ಟಾರ್ಟಿಂಗಿಂದ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಯಾವ್ದು ತಿನ್ಬೇಕು ಅನಿಸುತ್ತೋ ಆ ಡಿಶ್ನ ತಿನ್ನೋಣ ಅಂತ. ತುಂಬ ದಿನಗಳಾಗೋಗಿತ್ತು. ನಾವು ಎಲ್ಲರೂ ಅಂದರೆ ನಾವು 5 ಜನ ಒಟ್ಟಿಗೆ ಬಂದು ಫುಡ್ ಸ್ಟ್ರೀಟಲ್ಲಿ ತಿಂದು ಒಟ್ಟಿಗೆ ಬಂದೇ ಇಲ್ಲ ಅನಿಸುತ್ತೆ. ಯಾವಾಗಲೂ ನಾನು, ನಮ್ಮಕ್ಕ, ಇಲ್ಲಾಂದರೆ ಕೃಪಕ, ವರ್ಷಕ ಈ ಥರ ಸಪ್ರೇಟಾಗೆ ನಾವು ಬರ್ತಾ ಇದ್ದಿದ್ದು. ಜುನ್ನು ಚಿಕ್ಕ ಮಗು ಆಗಿದ್ರು ಅವಳು ಜಾಸ್ತಿ ಹಠ ಮಾಡಲ್ಲ. ಹೊರಗಡೆ ಬಂದಾಗ ಅವಳು ಪಾಡಿಗಳು ಆಟ ಆಡ್ಕೊಂಡು ಇರ್ತಾಳೆ. ನೋಡಿ, ಇಲ್ಲಿ ಯಾವುದೋ ಒಂದು ಚಿಕ್ಕ ಹುಡುಗನ ಮಾತಾಡಿಸ್ತಾ ನಿಂತಿದ್ದಾಳೆ. ಎಲ್ಲೋದ್ರೂ ಅಷ್ಟೇ ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಆಗ್ತಾನೆ ಇರುತ್ತೆ ನಮ್ಮ ಜುನ್ನುಗೆ. ಅದು ಯಾವ ಹುಡುಗನೋ ಎಷ್ಟು ಕ್ಯೂಟಾಗಿದ್ದಾನೆ ಅಂತ ಶೇಕ್ ಹ್ಯಾಂಡ್ ಬೇರೆ ಮಾಡೋಕ್ಕೆ ಹೋಗ್ತಿದ್ದಾಳೆ ನೋಡಿ. ಬಾಯ್ ಬಾಯ್ ಮಾಡು ಮಗನೇ. ನೋಡಿ ಗೈಸ್, ಅವ್ರ ಅಮ್ಮನ ಮೇಲೆ ಅವಳಿಗೆ ಎಷ್ಟು ಪ್ರೀತಿ, ಹೆಂಗ್ ತಿನ್ನಿಸ್ತಾ ಇದ್ದಾಳೆ. ನೀವು ಕಾಣಿಸ್ತಾನೆ ಇಲ್ಲ ಕೃಪಕ. ಇವರಿಬ್ರು ಹೇಳ್ತಾರೆ, ಇವರಿಬ್ರು ಮತ್ ನಂಬಿ. ಏನ್ ಪ್ರೀತಿ, ಏನ್ ಪ್ರೀತಿ. ಬೇಡ ಕೊಡಬೇಡಿ, ಒಂದೊಂದೇ ನೀವು ತಿನ್ಸಿ. ಇಲ್ಲಿ ನಿಮಗ್ ತಿನ್ಸ್ತಾಳಂತೆ. ಅವಳು ತಿರುಗುದ್ಲು. ಅದ್ರ ಆಪೋಸಿಟ್ ತಿನ್ಸು ಮಗ್ನೆ, ವಚ್ಚು ಮಮ್ಮಿಗೆ ತಿನ್ಪಿಂಚು. ಪಾಪು ತಿಂತೋಳೆ.
ಅಯ್ಯೋ ಕೆಳಗೆ ಬಿದ್ದಿದ್ರು ಜುನು ನೋಡಿ ಗೈಸ್ ಇವಳು ಕ್ಯಾಮ್ರಾಗೆ ಇಟ್ಟು ಅವಳೆ ತಿಂತಿದ್ದಾಳೆ ಮಗ. ವೆಜ್ ಅವ್ರು ನಾವು, ನಾನ್ ವೆಜ್ ಅವ್ರು ಇವರು. ಇವರೇ ಗೈಸ್ ನಾನ್ ವೆಜ್. ಇವನ್ ಶಿ ಈಸ್ ಆಲ್ಸೋ ನಾನ್ ವೆಜ್. ನಾನು ಕೃಪಕ ಮಾತ್ರ ವೆಜ್. ಎಲ್ಲ ತಿಂದಾಯ್ತು ಗೈಸ್, ನಾವೀಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಬೇಕಂತ ಕೇಳ್ಕೊತೀನಿ. ನಿಮ್ಗೆ ಯಾವ ಥರದ್ದಾದರೂ ಡೌಟ್ಸ್ ಇದ್ದರೆ ಅಥವಾ ಏನಾದರೂ ಇಷ್ಟ ಆಗಿದ್ದರೆ ಈ ವಿಡಿಯೋ ದಯವಿಟ್ಟು ಕಮೆಂಟ್ ಹಾಕಿ. ಥ್ಯಾಂಕ್ ಯು.